ಟೈಮಲ್ಲಿ ಯಾರಪ್ಪ ಆ ಟೈಮ್ ಯಾರು ಬಂದಿರ್ತಾರೆ ಆ ಟೈಮ್ ಅಲ್ಲಿ ಇಲ್ಲಿ ಅದ್ದಿಲ್ವಲ್ಲ ಈಗ ಮಳೆ ನೀರು ಅಂದ್ರೆ ಹೆಂಗೆ ಹೋಗುತ್ತದು ಅಲ್ಲಿ ಈಗ ತುಂಬಿ ಯೋಗೇಶ್ ಏನಾರು ಹೇಳಿ ಸ್ವಲ್ಪ ಏನಾರು ಹೇಳಿ. ರೋಡ್ ಎಲ್ಲಿ ಬರುತ್ತೆ ನಿಮ್ಮ ಊರಿಗೆ ಬಂದ್ರೆ ನಮ್ಗೆ ಹೇಳ್ಬೇಕವ ಅಷ್ಟೇ. ನಮ್ಮೂರಿಗೆ ಬಂದ್ರೆ ನಮ್ಮೂರ ಬಗ್ಗೆ ಹಾಕಲ್ಲ ಅನ್ಸುತ್ತಲ್ಲ ಎಲ್ಲ ಜಲ್ದಿ ಆಗಲ್ಲ ಏರಿಯಾವಲ್ಲ ಆ ಜಲ್ದಿ ಹೇಳೋಕ್ಕೂ ಆಗಲ್ಲ. ಸದ್ಯದ ಸ್ಯಾಂಕ್ಷನ್ ಅಲ್ಲ ಬಟ್ ಈ ಆಳಕ್ಕೆ ಹಾಕ್ಬೇಕಾಗುತ್ತೆ ಅಲ್ಲ ಮುಂದಕ್ಕೆ ಏನಾದ್ರು ಮಾಡ್ಕೋಬೇಕಾಗ್ತದೆ ಯಾವ ರೀತಿ ಬರ್ತವೆ ಅಂತ ಹೇಳಕ್ಕಾಗಲ್ಲ. ಅಲ್ಲ ಅವ್ರವ್ರ ಜಮೀನು ಮುಂದೆ ಅವ್ರವ್ರು ಈ ಥರ ಬೆಟ್ಟದ ಕಲ್ಗಳು ಇರ್ತಾವಲ್ಲ ಅದನ್ನ ಹಾಕೊಂಬಿಟ್ರೆ ಏನೋ ವೈನ್ ಫೀಲ್ಡಲ್ಲಿ ಇವೆಲ್ಲ ಮಾಡ್ಯಾರ ಅಂತೂ ಮಾಡ್ತಾರೆ. ಕೇಳಿತ್ತ ಎಲ್ಲ ಬಡಾಗೆ. ಈಗ ನಿಮ್ ಗದ್ದಿನ ತಲೆಗಲ್ಲಿ ಒಂದು ಏರಿ ಓಡಿಸಿದ್ವಿ ತಿರ್ಗಾ ಈಗ ಗೌರ್ಮೆಂಟಿಂದ ಶಂಕ ಕೌಲ್ ಸಿಡ್ದವಲ್ಲ ಅಲ್ಲಿ ಒಂದು ಏರಿ ದೊಡ್ಡದೊಂದು ಏರಿ ಬೀಳ್ದು 8 ಅಡಿ ಎತ್ತರದ್ದು ಕೌಲ್ ಕಟ್ಟಡ. ಈ ನೀರು ಎಲ್ಲ ಹೋಗಿದ್ದೆಲ್ಲ ಅಲ್ಲಿ ನಿಂತ್ಕೋಬೇಕು ಸ್ಟಾಕು. ಅಲ್ಲಿಂದ ಮುಂದಕ್ಕೆ ಡ್ರಾಬು ಒಂದು ಪಿಕಪ್. ಒಂದು ಕೆರೆ 1 ಲಕ್ಷ ರೂಪಾಯಿ ಶಾಂಕ್ಷನ್ ಆಗಿದೆ. 1 ಲಕ್ಷಕ್ಕೆ ಆಗಿದೆ. ಮುಂದೆ ಬನ್ನಿ ನಾನು ಸಾಹೇಬ್ರಿಗೆ. 1 ಲಕ್ಷಕ್ಕೆ ಆಗಿದೆ. 8 ಅಡಿ ಹತ್ರ ಕೌಲ್ ಕಟ್ಟಡ ಮುಣ್ಕಂಬ ಹಿಂದೆ ಬಿದ್ದೋಗ್ಬಿಡ್ತಾ ಪಾಪ ಮುಂದೆ ಬಿಡಲ್ಲ ಬಿಡಲ್ಲ ಸುತ್ತಲೂ ಊರಿನ ಸರ್ ಇದಕ್ಕೆ ಸೋತ್ಲು ಹತ್ರನೇ ಪಕ್ಕ ಬೆಂಡೆಕೆರೆ ಇದೇ ಬೆಂಡೆಕಾಯಿ ನೋಡಿ ಕಾಣ್ತಾ ಇದೆ. ಮನೆ ಕಾಣ್ತಾ ಇದೆ. ಇನ್ನು ನಮ್ಮ ಮನೆಗಳು ಕಾಣ್ಬೇಕು ನೀವು ತೋಟ ಮರ ಆಗೈತೆ ಅಷ್ಟೇ. ಇದೇ ಅರೆ ಹೇಳಿ ಇದು ಹತ್ರ ಬಿಡಿ. ಎಲ್ಲಿ ಇದು ಹತ್ರನೇ ಹಿಂಗ್ ಹೋದ್ರೆ ಅದು ಬೆಂಡೆಕೆರೆ. ಇದು ಮೆಲ್ಲೆ ಹೇಳಿ ಈ ಡೌನ್ ಕಂಡ್ರೆ ಈ ಬೀಳೋದು ಇಲ್ಲೂ ಅಲ್ಲಿ ಕೆಲಸ ನಡೀತಾ ಇದೆಯಾ ಇಸ್ತ್ರಿಗೆ ಹೋಗ್ತವೆ ಇದಕ್ಕೆ ಹೋಗ್ತವೆ. ಅದು ಒಂದು ಮನೆನೇ ವಾಸದ ಮನೆ ಇಲ್ಲಿ ಗುಡ್ಡು ಕಾಣ್ತಾ ಇರೋದು. ಇದು ಒಂದು ವಾಸದ ಮನೆ ಇತ್ತು ಯಾಕೋ ಹೀಗೆ ಹಂಗೆ ಹೊರಗೆ ಬಿದ್ದ ಹಿಂಗೆ ಮುಂಕಾಗ ಇದಾ ಇಲ್ಲಿ ಮನೆ ಮಾಡ್ಬೋದು ಬಿಡಿ ಆರಾಮಾಗಿ. ಮಾಡಬೇಕು ಈ ಕೆಳಗಡೆ ನಮ್ಮ ಜಮೀನು ಬೇಸ್ಮೆಂಟ್ ಮಾಡ್ತಾ ಇದ್ದಾರೆ ಮನೆ ಇಲ್ಲಿ ಮನೆ ಕಟ್ಟಕ್ಕೆ ದೇಶ ಮಾಡ್ಬಿಡ್ತಾವನು ಅಲ್ಲಿ ಅಂತ ಬರೋದು. ಅಲ್ಲೇ ವಾಸನೆ ಬಂದವನು ಅಲ್ಲೇ. ಈಗ 2 ವರ್ಷ ಆಯ್ತು ಊರಲ್ಲಿ ಮನೆ ಕಟ್ಟಿಸಿ. ಕಟ್ಟಕ್ಕೆ ಜನ ಸಿಗ್ತಾರಾ? ಕಾಂಟ್ರಾಕ್ಟ್ ಕೊಡೋದು ಕಾಂಟ್ರಾಕ್ಟ್ ಎಲ್ಲ ಎಲ್ಲಿ ಅಷ್ಟೆಲ್ಲ ಅಲ್ಲ ಸುಮಾರಾಗಾರ ಕಟ್ಟೋದು ಇಂಥ ಕಡೆ ಕಾಂಟ್ರಾಕ್ಟ್ ಕೊಟ್ರೆ ಆಗೋದು ಇಸ್ಕೊಂಡು ಮಾಡಿಸಿ ಅಂದ್ರೆ ಎಷ್ಟು ಯಾಕಾಗಲ್ಲ. ಮೆಟೀರಿಯಲ್ಸ್ ನಮ್ದಾಗಿರ್ಬೇಕು. ಅವ್ರಿಗೆ ಮೆಟೀರಿಯಲ್ಸ್ ಇಲ್ಲ ಸರ್ ಈಗ ಮುಗಿಸ್ತಾರೆ 3 ತಿಂಗಳು. ಅದು ವೇ ಆಫ್ ಹುಡುಕ್ಬೇಕು ಗುರು. ಶಾರ್ಟ್ಲಿ ಅವರೇ ಕೊಡ್ತಾರೆ. ಇವ್ರ ಜೊತೆ ಹೋಗ್ತಾರೆ, ಯಜಮಾನ್ರ ಜೊತೆ ಹೋಗ್ತಾರೆ. ಫಸ್ಟ್ ಆಫ್ ಆಲ್ ನೀವು ಬೋರ್ ಮಾಡು. ಅದೇ ಅಲ್ಲಿ ಕಟ್ಬಿಡಿದಾರ ನಮ್ಗೆ ಆಗ್ಲೇ ಅಲ್ಲಿ ಅವ್ರ ಜೊತೆ ಹೋಗೋದಕ್ಕೆ ಬಿಡಿ ಹೋಗ್ತೀವಿ ಏನು ತೊಂದರೆ ಇಲ್ಲ. ತೊಂದ್ರೆ ಅಲ್ಲ, ತೊಂದ್ರೆ ಹೋಗ್ಲೇಬೇಕು. ಜೊತೆ ಹೋದ್ರೆ ತೊಂದ್ರೆ ಯಾಕೆ ಬಂತು? ಫಸ್ಟ್ ನೀರು ಬಂದ್ರೆ ಆಮೇಲೆ ನಿಮ್ಮ ಮನೆಯಿಂದ ಕಟ್ಟಾಗ ನೀರಿಗೆಲ್ಲ ಅನುಕೂಲ ಇಂಪಾರ್ಟೆಂಟ್ ನೀವು ಬೋರ್ ಬೋರ್ ಹಾಕಿದ್ರೆ ಫಸ್ಟ್ ಪವರ್ ಬೇಕಲ್ಲ ಸರ್ ಪವರ್ ಇಲ್ಲೇ ಇದೆಯಲ್ಲ ತರ್ಬೋದು. ಅಲ್ಲೇದಲ್ಲ ಪಕ್ಕವಲ್ಲ ಅಲ್ಲೇ ಹೋಗಿದ ನೋಡಿ. ನಾವ್ ಏನ್ ಬಂದ್ರ ಅವ್ರನ್ನ ಹೆಚ್ಚಿಗಳಂಗಿಲ್ಲ. ನಾವು ದುಡ್ಡು ಕೊಟ್ಟು ಕಂಬ ವೈರೆಲ್ಲ ತಂದು ಹಾಕೊಂಡು ಎಳ್ಕೊಂಡು ಈಗ ಇದು ಈ ಕಡೆ ತಲೆಗೆ ಬರ್ತಾ ಈ ಕಡೆಯಿಂದ ಇದೆ, ಆ ಕಡೆಗೆ ಏನಾರ ಬರ್ತಾ ತೋಟದೊಳಗೆ ಐತೆ ಅಲ್ಲಿ ಸಪ್ಲೈ 25 KV TC ಕೊಡ್ತಾರೆ ಸ್ವಂತ ಕೊಡ್ತಾರ. ಇದಾಗಿ ಅದು ಯಾರಿಗೂ ಅನ್ವಯಿಸಂಗಿಲ್ಲ, ನಿಮ್ಮ ಒಬ್ಬರಿಗೆ. ನಮ್ಗೇನೆ ನಾವೇ ಓನರ್ ಅದಕ್ಕೆ. ನಾವು ತಗೊಂಡ್ರೆ ನಮ್ದೇ ಓನರ್. ಅವರೇ ತಂದು A to Z. ಈ ಕಡೆ ಸಿಕ್ಕಿದೆ ನಿಮ್ಮ ದೃಷ್ಟಿಗೆ ಇಲ್ಲೇ ಇದೆ, ಆ ಕಡೆ ಸಿಕ್ಕಿದೆ ಅಲ್ಲೇ ಇದೆ. 5 HP ಮಾಡ್ತಾರೆ 25 KV. ಕೊಡೋದಷ್ಟೇ 5 HP ಕೊಡಕ್ ಬರಲ್ಲ, 25 KVನೇ ಕೊಡ್ಬೇಕು. ಗೊತ್ತು ನನಗೆ ಗೊತ್ತಿಲ್ವಾ ಅದ್ರದ್ದು ಹೆಂಗೆ ಅಂತ. ಸದ್ಯಕ್ಕೆ ಸರ್ ಈಗ ಇಲ್ಲೆಲ್ಲಾರ ಪಾಯಿಂಟ್ ಸಿಕ್ಕಿದ್ರು ನೀವೇ ಒಂದ್ 2-3 ಕಂಬ ತಂದು ಎಳ್ಕೊಂಡು ಸದ್ಯಕ್ಕೆ ಸ್ಟಾರ್ಟ್ ಮಾಡಿ. 11 KV ಲೈನ್ ಕಂಡ್ರೆ ಇದು 11 KV ಲೈನ್ TC ಬರ್ಲೇಬೇಕು. TC ಬರಲೇಬೇಕು. 11 KV TC ಮೇಲ್ಗಡೆ ಹೋಗಿದೆ ಅಂದ್ರೆ ವೈರು 3 ಹೋಗಿದೆ ಕೆಳಗಡೆ ಅಂದ್ರೆ ನಾರ್ಮಲ್ ಆಗಿ ಹಂಗೆ ಹೇಳ್ಕೋಬಹುದು. ಅದು ಪ್ರೈಮರಿ ಆಗಿದ್ರೆ ನೀವು ಹೇಳದಂಗೆ ಹಂಗೆ ಹೇಳ್ಕೊಳಕ್ ಆಗಲ್ಲ, ಅದು ಟ್ರಾನ್ಸ್ಫಾರ್ಮರ್ ಹಾಕಿ ಟ್ರಾನ್ಸ್ಫಾರ್ಮರ್ ತಗೊಂಡ್ಬಿಡ್ರಿ. ಅಲ್ಲಿಂದ ಸರ್ ಕಂಬ ಅಲ್ಲಿಂದ ಹತ್ರ ಬಿಟ್ಟು ನೋಡಿ ಅಲ್ಲಿ ಒಂದಿದೆ ಬಂದ್ರೆ ಅಲ್ಲಿಂದ ಅದು ಎರಡೇ ಕಂಬ ನಾರ್ಮಲ್ ಲೈನ್, ಅದು ನಾರ್ಮಲ್ ಲೈನ್ ಅಲ್ಲಿಂದ ಬರ್ತದೆ. ಜೊತೆಲೇ ಹೋಗಿದೆ. ಇಲ್ಲ ಕೆಳಗಡೆ ಒಂದು ಐತೆ, ಕೆಳಗಡೆ ಹೋಗಿ ಒಂದು ಮೇಲ್ಗಡೆ ಹೋಗಿದೆ. ನೋಡಿ ಇಲ್ಲೊಂದು ಲೈನ್ ಇದೆ ಕೆಳಗಡೆ. ಇಲ್ಲಿ ಬೋರ್ ಕೊರ್ಸಿದ್ನಲ್ಲ ಅವನು ಈ ತೋಟದೊಳಗೆ ತಗೊಂಡವನು ಅಲ್ಲಿಂದ ತಂದಿರ್ಬೇಕು. ಅವನು ಯಾವ್ದು ಸುಮ್ಮ ಬಿಟ್ಕೊಂಡ್ಬಿಟ್ಟ ಕೇಬಲ್ ನೆಲದಲ್ಲೇ ಅಲ್ಲಿಂದ ದಡಿನೂ ಇಟ್ಟಿದ್ದ, ದಡೆಲ್ಲ ಮುಗಿದೋಗಿ
ಕಂಬ ತರೋದು ಯಾರು ಇಲ್ಲಿ ಸಹ ಆ ಕಡೆ ಹಿಂಗೆ ಏನು ಸರ್ವಿಸ್ ತಗೊಂಡೆ ನಾವು ಬೋರ್ ಓಡಿಸ್ಬೇಕು ಇಲ್ಲ ಇದಕ್ಕೇನು ಸರ್ವಿಸ್ ತಗೊಳ್ಳದೆ 30 ವರ್ಷದಿಂದ ಓಡಿಸ್ತಾ ಇದ್ದೀವಿ ಕೃಷಿಗೆ ಸರ್ವಿಸ್ ತಗೊಳ್ದೇನೆ ಓಡಿಸ್ತಾ ಇದೀವಿ. ಅದೇ ಮನೆ ತಗೊಳ್ಳಿ. ಆಗ್ಲೇ ಆಗ್ಲೇ ಮನೆ ತಗೊಂಡ್ರೆ ಬೋರ್ ಕೆಸ್ಕೊಳಂಗಿಲ್ಲ ಇಲ್ಲಿ. ಸರ್ವಿಸ್ ತಗೋಬೇಕು ಕ್ರಿಕೆಟ್ ಅಂದ್ರೆ ವ್ಯವಸಾಯಕ್ಕಲ್ವಾ? 10 ಬಂಡ್ಲು ವೈರು ನಾವು ತಂದು ಹಾಕಿರೋದು. ಹಳ್ಳಕ್ ಮೋಟ್ರ್ ಬಿಟ್ರು ನಾವು 3 ವರ್ಷ ಆಯ್ತು. ಬಂದ್ರು ಜೈ ಬಂದ್ರು ಎಲ್ಲ ಬಂದ್ರು. ಯಾರೇ ಹಿಂಗೆ ಟ್ರೈನ್ ಹೋದಂಗೆ ತಗೊಂಡೋಗಿಲ್ಲ ನಾವೇ ಅಂದ್ರು. ಕಂಪ್ಲೇಂಟ್ ಮಾಡ್ಕೊ ಹೋಗು. ಅಷ್ಟೇ. ವ್ಯವಸಾಯಕ್ಕೆ ಏನು ಏನ್ ಕರೀತೀವಿ ಸರ್ಕಾರದಿಂದ ನಾವು ಸರ್ಕಾರ ಕದಿಯಕ್ಕೆ ನೋಡ್ರಿ ನಮ್ಮ ರೈತರ ಕದಿಯಕ್ಕೆ ಏನೂ ಸಿಗ್ತಾ ಇಲ್ಲ. ನಿಮ್ಗಾರು ಸಿಗ್ತದೆ, ನಮ್ಗೇನೂ ಸಿಗಲ್ಲ. ಕದಿಯೋದು ಒಂದು ಕರೆಂಟ್ ಅಕ್ತಲ್ ಪಕ್ಕದಲ್ಲಿ ಇದ್ರೆ ಒಂಚೂರು ಜಮೀನು ಇದ್ರೆ ಕೈಗೆ ಹೋಗಿ ಸಿಗೋದು ಒಂದೇ ಕರೆಂಟ್ ಕದಿಯ. ಕರೆಂಟ್ ಅವ್ರು ಬಿಟ್ಟಾಗ ತಾನೇ ಕತ್ಕೋಬೇಕು. ಅದಕ್ಕೆ ಬಿಟ್ಟಾಗ ಬಿಡಲ್ವಲ್ಲ ಅವರು. ಸರ್ ಈಗೇನೋ ಟೆಲಿಫೋನ್ ತರ ಏನೋ ಕರೆಂಟ್ ಮಾಡ್ತಾರೆ ಏನೋ ಪ್ರೀಪೇಡ್ ಕರೆಂಟ್ ಅದು ಮಾಡ್ಬೋದಾ? ಕಷ್ಟ ಇದೆ ಅದು. ತುಂಬಾ ಟೈಮ್ ಆಯ್ತು ಸರ್ ಅದೆಲ್ಲ ಆಗಸ್ಟ್ ಈ ಕಡೆ ಕಾಸ್ಟ್ಲಿ ಆಗುತ್ತೆ ಸರ್. ಯಾರೋ ಫಾರಿನ್ ಟೂರ್ ಹೊಡೆದಿರ್ತಾರೆ ಅಲ್ಲಿ ನೋಡ್ಕೊಂಡ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ವಿಜಯ ಕರ್ನಾಟಕ ಎಲ್ಲ ಕೊಟ್ಬಿಡ್ತಾರೆ ಅಷ್ಟೇ. ಸರ್ ಸಿಟಿಗೆ ಹೇಳೇನೆ ನಮಗ್ ಗೊತ್ತಿರಂಗ 5 ವರ್ಷ ಆಯ್ತು ಹೇಳಿ ಅವರು ಸಿಟಿಗೆನೆ ಇನ್ನೂ ಹಾಕಕ್ಕಾಗಿಲ್ಲ. ಆಗಲ್ಲ ಬಿಡಿ. ಮನೆ ಮನೆಗ್ ಬಂದ್ಬಿಟ್ಟು ಪ್ರೀಪೇಡ್ ಕರೆಂಟ್ ತರ ಕೊಟ್ಬಿಡ್ತಾರೆ. ಅದಿಷ್ಟು ಅಂತ ಯೂನಿಟ್ ಓಡಿದ್ಮೇಲೆ ನಿಮ್ ಮನೆ ಮೊಬೈಲ್ ಚಾರ್ಜಿಂಗ್ ಮೊಬೈಲ್ ಅಲ್ಲಿ ಕರೆನ್ಸಿ ಇಲ್ಲ ಅಂದ್ರೆ ಸುಮ್ನೆ ಇರ್ತದ ಅಷ್ಟೇ. ಔಟ್ಗೋಯಿಂಗ್ ಹೋಗಲ್ಲ, ಇನ್ಕಮಿಂಗ್ ಬರ್ತಾ ಇರ್ತದೆ. ಫಾರಿನ್ ಅಲ್ಲೆಲ್ಲ ಅದೇ ತರನೇ, ಈಗ ಲಂಡನ್ ಅಲ್ಲೆಲ್ಲ ಅದೇ ತರನಂತೆ. ಸಿಮ್ ಕಾರ್ಡ್ ತಗೊಂಡ್ಬಿಡೋದು, ಕರೆಂಟ್ ಎಷ್ಟು ಬೇಕು ಅಷ್ಟು ಮೊಬೈಲ್ ಚಾರ್ಜ್ ಮಾಡ್ದಂಗೆ. ಇಲ್ಲೆಲ್ಲ ಹಾಕೊಂಡ್ಬಿಟ್ರೆ ಇಲ್ಲೆಲ್ಲ ಕಡೆ ಬೆಂಗಳೂರಿನಲ್ಲಿ ಏನ್ ಮಾಡ್ಬಿಡ್ತಾರೆ ಗೊತ್ತಾ? ಮಾತಾಡ್ತಾ ಇರ್ತೀರಾ, ಕರೆನ್ಸಿನೂ ಇರಲ್ಲ, ಮಾತಾಡ್ತಾ ಇರ್ತೀರಾ, ಬಿಲ್ ಮಾತ್ರ ಹಾಕಲ್ಲ, ಆತರ ಮಾಡಿಟ್ಬಿಡ್ತಾರೆ ಅಷ್ಟೇ. ನಿಜ ಅಲ್ಲ, ಇನ್ನೂ ಗೊತ್ತಾಗಿಲ್ಲ ಇದಕ್ಕೆ ಐಡಿಯಾ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಇದನ್ನು ಮಾಡಿಟ್ಟಿದ್ದಾರೆ. ಈಗಲೂ SMS ಕಳ್ಸಕ್ಕೆಲ್ಲ ಮಾಡ್ಬಿಟ್ಟಿದ್ದಾರೆ. SMS ಕಳ್ಸಕ್ಕೆ ಬೇರೆ ಯಾವುದೋ ಒಂದು ನಂಬರ್ ಕೊಡ್ತಾರೆ, ಅವರೇ ಕೊಡ್ತಾರೆ. ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ಅಲ್ಲ ನೀವು ಹಾಕೊಂಡ್ಬಿಟ್ರೆ ನೀವು ಎಷ್ಟಾನ SMS ಕಳ್ಸಿ ಖರ್ಚೇ ಆಗಲ್ಲ, ನಿಮ್ ಕರೆನ್ಸಿ ಖರ್ಚೇ ಆಗಲ್ಲ ನಿಮ್ದು, ಹಂಗೆ ಇರುತ್ತೆ. ಒಟ್ಟು SMS ತಲುಪ್ತಾ ಇರುತ್ತೆ, ಅವ್ರಿಗೆ ಗೊತ್ತಾಗ್ತಿರೋ ವಿಷಯ ಗೊತ್ತಾಗ್ತಿರುತ್ತೆ. ಆದ್ರೆ ಗೊತ್ತಿಲ್ಲ ಮಾಡ್ಕೊಳಕ್ ಆಗಲ್ಲ ಅಷ್ಟೇ. ಎಲ್ಲಕ್ಕೂ ಒಂದೊಂದು ಲೂಪಲ್ಲಿ ಇದ್ದಾರೆ. ಎಲ್ಲ ಒಬ್ರು ಚಾಪೆ ಕೆಳಗೆ ಬಿದ್ದರೆ ಇನ್ನೊಬ್ರು ರಂಗೋಲಿ ಕೆಳಗೆ ಬಂದಿರ್ತಾರೆ, ಗತಿ ಆಗಲ್ಲ. ಅದನ್ನೇ ಹೇಳ್ತಾ ಇರೋದು. ಓಪನ್ ಆಗಿ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಸರ್. ಇಂಥ ನಂಬರ್ನ ಚೇಂಜ್ ಮಾಡ್ಕೊಂಡ್ಬಿಟ್ಟು ನೀವು ಇದನ್ನ SMS ಕಳ್ಸೋದಕ್ಕೆ ಫ್ರೀ SMS ಕಳ್ಸ್ಕೊಳ್ಳಿ ಅಂದ್ರೆ ಈ ಏರ್ಟೆಲ್ನವನ್ಗೆ ಗೊತ್ತಿರಲ್ಲ, ಆರಾಮ ಮಾಡ್ಕೊತಾ ಇರ್ತಾರೆ, ಹೋಗ್ತಾ ಇರ್ತದೆ. ಹೆಂಗೋ ಯಾವುದೋ ನಂಬರ್ ಇರುತ್ತೆ, ಇದ್ರ ಮೆಸೇಜ್ ಸೆಂಟರ್ ನಂಬರು, ಅಲ್ಲಿಂದ ಅಲ್ಲಿಂದ ಹೋಗ್ತಾ ಇರ್ತದೆ. ಅದ ಕರೆಂಟ್ ಇಂದ ಮಾತ್ರ ತುಂಬಾ ಕಷ್ಟ ಆಗುತ್ತೆ ಬಿಡಿ. ಏನು ಬೆಳೆಯಕ್ಕಾಗಲ್ಲ ಅವಾಗ, ಬಾರಿ ತುಂಬಾ ಕಷ್ಟ ಆಗುತ್ತೆ. ಇವಾಗ ಕೊಡ್ತಾವ್ರೆ, ಯೂಸ್ ಮಾಡ್ಕೊಳ್ತಿರೋದು ಬೆಸ್ಟ್. ಹೌದಾ? ಅಷ್ಟೊಂದೆಲ್ಲ ಟೆಕ್ನಾಲಜಿ ಎಲ್ಲಿ ಮೀಟರ್ ಹಾಕಿದ್ರಲ್ಲ ಸ್ವಲ್ಪ ಜಾಗದಲ್ಲಿ ತಗೊಂಡೋಗಿ ಎಲ್ಲ ಆಫೀಸ್ ಗೊತ್ತಿಗೆ ತಗೊಂಡೋಗಿ ಸಾಕಿದ್ರೆ ಕಷ್ಟ ಇದೆ ಸರ್. ಯಾಕಂದ್ರೆ ದುಡ್ಡು ಕಟ್ಟಿ ಇವೆಲ್ಲ ವ್ಯವಸಾಯ ಮಾಡೋದು ಕಷ್ಟ ಇದೆ. KB ಬಿಲ್ ಕಟ್ಟಕ್ ಆಗಲ್ಲ ಬಿಡಿ. ಏನ್ ಯೂನಿಟ್ 4 ರೂಪಾಯಿ 55 ಪೈಸೆ ಏನು ಸರ್, ಒಬ್ಬರು 55 ಸಾವಿರ ಕಟ್ಬೇಕು. ಮೀಟರ್ದಲ್ಲ, HB ಇಷ್ಟು ಅಂತ ಹಾಕಿರ್ತಾರೆ. ಈಗ ಸರ್ಕಾರ 300 ಕೋಟಿ ಮನ್ನಾ ಮಾಡಿದ. ಈಗ ಅದ ಈ ಬಂದಾಗ ಯಾವ್ದಾರ ಒಂದ್ ಸರ್ಕಾರ ನೆಕ್ಸ್ಟ್ ಬಂದಾಗ ಯಾವ್ದಾರ ಅದೇ ಮನ್ನಾ ಮಾಡ್ಕೊಂಡ್ ಹೋಯ್ತಾ ಇರ್ತಾರೆ. ಯಾರು ಕಟ್ಟೋದು. KB ಬಿಲ್ ಕೇಳೋ ಬದಲು ಚೆನ್ನಾಗಿ ಎಲೆಕ್ಟ್ರಿಸಿಟಿ ಅನುಕೂಲ ಮಾಡ್ಕೊಟ್ಟು, ನೀರು ಅನುಕೂಲ ಮಾಡ್ಕೊಟ್ಟು, ಬರೋ ಬೆಳೆ ಬಂದ್ರೆ ಎಲ್ಲರೂ ಕೊಡ್ತಾರೆ. ಸರ್ ಎಕರೆಗೆ ಇಷ್ಟು ಅಂತ ಮಾಡ್ಬಿಡ್ಲಿ. ಈಗ ನೀರಾವರಿ ಪ್ರತಿಯೊಂದು ನೀರಾವರಿ ಆದ್ರೆ ಎಕರೆಗೆ ಎಷ್ಟು ಅಂತ ಈಗ ಗದ್ದೆ ನೀರಾವರಿ ಕಡೆ ಮಾಡ್ತಾರಲ್ಲ, ಆ ತರ ಮಾಡಿದ್ರೆ ಒಂದು ಹೆಚ್ಚಿಗೆ ಕಟ್ಕೊಂಡು ಹೋಗ್ತಾರೆ. ನೀವು ಅವ್ರೇನು ಮೀಟರ್ ಎಲ್ಲ ಆಗಿರೋದು ತುಂಬಾ ಕಷ್ಟ ಆಗುತ್ತೆ. ಏನು ಬಿಡಿ, ಕೂಡ ಕರೆಂಟ್ 4 ಗಂಟೆ 5 ಗಂಟೆ ಕರೆಂಟ್ ಕೊಡ್ತಾರೆ. ರಾತ್ರಿ ಟೈಮು 12 ಗಂಟೆಗೆ ಹೋದ್ರೆ ಇನ್ನು ಬೆಳಗೂ ಬರಲ್ಲ. ಫುಲ್ 24 ಗಂಟೆ ಕರೆಂಟ್ ಇರೋದು. ಅಲ್ಲಿ ನಮ್ಮೂರಲ್ಲಿ ನಮ್ಮ ದೊಡ್ಡಪ್ಪ ಲೈನ್ ಮ್ಯಾನ್ ಸರ್. ನಮ್ಮ ಪಂಪ್ ಸೆಟ್ಗೆ ಸುಮಾರು ಅಷ್ಟು ಇದಿಲ್ಲ ತೋಪು. ಅಲ್ಲಿಂದ ಇಲ್ಲಿಗೆ ಎಳ್ಕೊಂಬರಕ್ಕೆ 1 ಲಕ್ಷ ಲೈನ್ ಮ್ಯಾನೇ ನಮ್ಮ ದೊಡ್ಡಪ್ಪ. ಇಷ್ಟಕ್ಕೂ 1 ಲಕ್ಷ ಖರ್ಚು ಮಾಡಿ ಅಲ್ಲಿ ತುಂಬ ಎಲ್ಲಿ ಸಿಟಿ ಪಕ್ಕ ಒಂದು ಸ್ವಲ್ಪ ತಮಿಳ್ನಾಡು ಸ್ಟಿಟ್ಟು, ತಮಿಳ್ನಾಡು ಆಗದೇ ಇಲ್ಲ. ಸರ್. ಒಂಚೂರು 1 ರೂಪಾಯಿನೂ ಕದಿಯಕ್ಕೂ ಆಗಲ್ಲ ಅಲ್ಲಿ. ಅನುಕೂಲ ಏನು ಒಂದು ವೈರು ಇಲ್ಲಿ TCಗೆ ಹತ್ಬಿಟ್ಟು ಎಲ್ಲಾನು ಚೇಂಜ್ ಮಾಡ್ಕೊತಾರೆ. ಅಲ್ಲಿ ಕಂಬ ಮುಟ್ಸಲ್ಲ ಅಲ್ಲಿ ಇಲ್ಲೆಲ್ಲ ನಮಗ್ ಬೇಕಾದಂಗೆ ಲೈನ್ ಮೇಲೆ ಚೇಂಜ್ ಮಾಡ್ತಾ ಇರ್ತಾರೆ. ಒಂದ್ ಕಡ್ಡಿ ಎಡ್ಕೊಂಡು ಹೋಗ್ತಾರೆ, ಇದು ಕಟ್ಕೊಂಡ್ಬಿಡ್ತಾರೆ. ಕಲ್ಲು ಬರ್ತದಲ್ಲ, ಅದನ್ನ ಎತ್ತಿ ಹಿಂಗ್ ಹಾಕೊಳ್ತಾರೆ ಇವರೇ. ಬರಲ್ಲ ಸರ್.
ಇಟ್ಟರೆ ಸಾಕು. ನಮಗೆ ಏನೋ ಸಿಂಗಲ್ ಆಯ್ತು ಅಂತ ನಾವು ಓಡಾಗ ಹಾಕೊಂಡ್ ಬರ್ತೀವಿ. ಸಿಂಗಲ್ ಫೇಸ್ ಆಯ್ತು ಅಂದ್ರೆ ಸಾಕು, ಚೇಂಜ್ ಮಾಡ್ಕೊಳ್ತಾರೆ ಲೈನ್ ಇವರೇ. ಅಲ್ಲೆಲ್ಲ ಹಂಗಲ್ಲ, ಅವ್ನು ಯಾವಾಗ ಯೂಸ್ ಮಾಡ್ಕೋಬೇಕು. ಬಟ್ ಅವ್ನು ಹೇಳ್ತಾನೆ ಕರೆಕ್ಟ್ ಆಗಿ ಈ ಟೈಮ್ ಕೊಡ್ತೀವಿ ಅಂತ ಆ ಟೈಮ್ ಕೊಟ್ಬಿಡ್ತಾನೆ. ಕರೆಂಟ್ ತೆಗಿತಾನೆ. ಸೊ ಅಲ್ಲಿ ಮಾತಿ ಮೇಲೆ ನಂಬಿಕೆ ಇದೆ ಬಿಡಿ. ಅಲ್ಲಿ ಇಲ್ಲಿ ನಮ್ಮ ಕಡೆ ಹಂಗಲ್ಲ, ಭಾರಿ ಆಮೇಲೆ ಈ ಟೈಮ್ ಕರೆಂಟ್ ಹೋದ್ರೆ ಬಾಂಬೆನಲ್ಲೇ ಕರೆಂಟ್ ಹೋಗಿ ಎಷ್ಟೋ ವರ್ಷಗಳಾಗೋಗ್ಬಿಟ್ಟಿದೆ. 24 ಅವರ್